ನಮ್ಮಲ್ಲಿ ಒಂದು ಟ್ರೆಂಡ್ ಬಂದ್ಬಿಡ್ತು. ಏನು ಮಾಡ್ತಾರೆ ಸ್ವಾಮಿಗಳು, ಬಾಳತ್ತಿನ ಮಠ ಲಿಂಗ ಪೂಜೆ ಮಾಡ್ಕೊಂತ ಕುಂದಿರ್ತಾರ. ಲಿಂಗ ಪೂಜೆ ಮಾಡ್ಕೊಂತ ಕುಂದ್ರು ಸ್ವಾಮಿಗಳು ಅಂದ್ರೆ ಅಯೋಗ್ಯರು, ಗಣ ತಿರುಗಿ ಕಾರ್ಯಕ್ರಮ ಮಾಡಿ ಆಶೀರ್ವಚನ ಮಾಡೋ ಸ್ವಾಮಿಗಳು ಅಂದ್ರೆ ಯೋಗ್ಯರು ಅನ್ನೋದು ನಮ್ಮ ತಲೆಯಾಗ ಬಂತದ್ದು, ಕೊಟ್ಟುಬಿಟ್ರ ಅದನ್ನ. ಆದ್ರೆ ನಿಮಗೆ ಹೇಳ್ತೀನಿ, ಇವರೇನು ಗಣ ತಿರುಗಿ ಕಾರ್ಯಕ್ರಮ ಮಾಡ್ತಾರ ನೋಡು, ಇವರ ಅಯೋಗ್ಯರು. ಅವರೇನು ಅನುಷ್ಠಾನ ಮಾಡಿ ಲಿಂಗ ಪೂಜೆ ಮಾಡಿದ್ರಲ್ಲ, ಅವರ ನಿಜವಾದ ಯೋಗ್ಯ ಸ್ವಾಮಿಗಳು. ಅವರಿಂದ ಜಗತ್ ಕಲ್ಯಾಣ ಆಗೈತಿ, ಇವರಿಂದ ಆಗಿಲ್ಲ. ಇವರು ಡೊನೇಷನ್ ತೊಗೊಳ್ಳಾರ್ದ ಸೀಟ ಕೊಡೋದಿಲ್ಲ, ಇವರು ಕೊಡೋದೇ ಇಲ್ಲ. ಅವರು ಏನಾರ ಕೇಳಕ್ಕೆ ಹೋದ್ರೆ ಮತ್ತೆ ನಾವೇನು ಮಾಡೋಣ, ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿವಿ, ಮತ್ತು ದೊಡ್ಡ ದೊಡ್ಡ ಪ್ರೊಫೆಸರ್ಗಳಿಗೆ ಲೆಕ್ಚರ್ಗಳಿಗೆ ಸ್ಯಾಲ್ರಿ ಕೊಡ್ಬೇಕು, ನಾವು ಹಂಗೆ ಕೊಡೋಕ್ಕಾಗತ್ತೇನು? ಮತ್ತು ನೀವು ಡೊನೇಷನ್ ಕೊಟ್ಟಾಗ ಇವೆಲ್ಲ ಅಕ್ಕವ. ಆಸೆಕ್ಕೆ ಬಿದ್ದು ಮಾಡಿ ಅಂದಿದ್ರೆ ಯಾರು ನಿಮ್ಮನ್ನಿದ್ರೆ ಕಸಬಾಡಿ ಗಿಡತನ ಅಂತ ಹೇಳ್ತಾರೋ. ಇದನ್ನು ಯಾರು ಬೇಡ ಅಂದಿದ್ರು? ಕೆಲಸ ಏನಿತ್ತು ನಿಮಗೆ? ಇದನ್ನು ಮಾಡಂತ ಯಾರು ಹೇಳಿದ್ರಿ? ನಿಮ್ಮದು ಅಲ್ಲಿದ್ದು ಕೆಲಸ. ಪೂಜ್ಯರಾದ ಧಾರವಾಡದ ಮೃತ್ಯುಂಜಯ ಅಪ್ಪಗಳವರು ಮನಸ್ಸು ಮಾಡಿದರೆ ಇವತ್ತು ಇಡೀ ಧಾರವಾಡ ಹುಬ್ಬಳ್ಳಿನ ಕರೆದು ಹಿಡಿತಿತ್ತು ಮುರುಘಾ ಮಠ. ನೆನಪಿಟ್ಟುಕೊಂಡು ಸಿದ್ಧಗಂಗಾ ಅಲ್ಲ, ಸಿದ್ಧಗಂಗಾ ನಂತರ, ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳ ನಂತರ ಸಿದ್ಧಗಂಗಾ. ಮೊಟ್ಟ ಮೊದಲು ನಮ್ಮ ನಾಡಿನಲ್ಲಿ ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದವರು ಧಾರವಾಡದ ಮೃತ್ಯುಂಜಯಪ್ಪಗಳು. ಜಗ್ಗ ಕೆಲಸ ಮಾಡಿದರು. ಏನು ಅವ್ರ ಮನಸ್ಸು ಮಾಡಿದ್ರೆ, ಏನು ಕೈ ಮಾಡಿದ ಕೈಲಾಸ. ಅವ್ರು ಎಲ್ಲಿ ಕಾಲಿಟ್ಟು ಬರ್ತಾರೆ ಅಲ್ಲೆಲ್ಲ ಬುದ್ಧಿ ನಿಮಗರಿಪ್ಪ, ಇದು ನಿಮಗರಿ. ತಪಸ್ಸುನು ಹಂಗೆ ಇತ್ತು ಅವ್ರದ್ದು, ಪೂಜಾನೂ ಹಂಗೆ ಇತ್ತು, ವಾಣಿನೂ ಹಂಗೆ ಇತ್ತು, ನಡೆನೂ ಹಂಗೆ ಇತ್ತು, ನುಡಿನೂ ಹಂಗೆ ಇತ್ತು. ಏನವರು ವ್ಯಕ್ತಿತ್ವ. ಏಣಿಗಿ ಬಾಳಪ್ಪನಂತವ್ರು ಬಸವಣ್ಣನವ್ರ ಪಾತ್ರ ಮಾಡಕ್ಕೆ ಬಂದುಬಿಟ್ರು, ಹೋಗಿ ದಡಕನ ಎದ್ದು ನಮಸ್ಕಾರ ಮಾಡಿಬಿಟ್ರಂತವ್ರು. ನೋಡ್ರಿ, ಏಣಿಗಿ ಬಾಳಪ್ಪ ಬಸವಣ್ಣವ್ರ ವೇಷ ಹಾಕೊಂಡು ಬಂದ್ರು, ಎದ್ದು ಹೋಗಿ ಅವ್ರ ಪಾದ ಮುಟ್ಟಿಬಿಟ್ರಂತ. ಬುದ್ಧಿ ನಾನ್ರಿ ಬಾಳಪ್ಪ ಅಂದ್ರೆ ಇಲ್ಲೋಪ ನೀ ಬಸವಣ್ಣದೇ ಅಂದ್ರಂತ. ನೋಡಿ ಅವ್ರ ದೃಷ್ಟಿ ಹೆಂಗಿತ್ತು. ಎಷ್ಟು ಮೃತ್ಯುಂಜಯ ಸ್ವಾಮಿ ಹೇಳಿದ್ರು, ಬುದ್ಧಿ ಸಾಲಿ ತೆಗಿರಿ, ಕಾಲೇಜ್ ತೆಗಿರಿ. ಒಟ್ಟ ಮಾಡಲಿ. ಸಂಸ್ಕಾರ ಕೊಡ್ತೀನಿ, ಬಡ ಮಕ್ಕಳ ಮಠದಾಗ ಇಟ್ಕೊಂಡು ವಿದ್ಯಾ ಕೊಡ್ತೀವಿ, ಅವ್ರಿಗೆ ಅನ್ನ ಕೊಡ್ತೀನಿ, ಸಾಲಿ ಬೇಕಾದ್ರೆ ಹೊರಗೆ ಹೋಗಿ ಕಲ್ತು ಬರಲಿ, ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ರು. ನಾ ಇಲ್ಲಿ ಹೋಗಕ್ಕೋಲಿಪ್ಪ, ನಾಳೆ ಅವನೊಬ್ಬ ಮಾಸ್ತರ್ ಬಿಟ್ಟು ಹೋದ, ನಾನಿಂದ್ರಲ್ಲೇ ಹೋಗಿ ಪೆನ್ಸಿಲ್ ಹಿಡ್ಕೊಂಡು ಯಾಕೆ ಬೇಕಾಗಿತ್ತು? ನಂದಲ್ಲಿದು ಕಲಿಯಾಕೆ ಬರೋರಿಗೆ ವಸತಿ ಕೊಡ್ತೀನಿ, ಇರಲಿ ಅವ್ರ ವಸತಿ ಇರಲಿ, ವಸತಿ ಕೊಡ್ತೀನಿ, ಪ್ರಸಾದ ಕೊಡ್ತೀವಿ, ಸಂಸ್ಕಾರ ಕೊಡ್ತೀವಿ, ಜೀವನಕ್ಕೆ ಬೇಕಾದ ಸಂಸ್ಕಾರ ಕೊಡ್ತೀವಿ, ಉಪಜೀವನಕ್ಕೆ ಬೇಕಾದ ವಿದ್ಯೆ ಮಾತ್ರ ಹೊರಗೆ ಹೋಗಿ ಕಲ್ತು ಬರಲಿ ಅವರು, ಅದನ್ನು ನಾ ಕೊಡೋದಿಲ್ಲ ಅಂತ ಹೇಳಿದ್ರು ಅವರು. ಅಂದ್ರೆ ಇವತ್ತಿಗೂ ಧಾರವಾಡ ಉಳ್ಕೊಂತು. DC ಪಾವಟೆಯವರು ವಿಶ್ವವಿದ್ಯಾಲಯ ಕಟ್ಟಿದ್ರು, ಮೃತ್ಯುಂಜಯಪ್ಪಗಳವರು ಪ್ರಸಾದ ನಿಲಯ ಕಟ್ಟಿದ್ರು. ಪ್ರಸಾದ ನಿಲಯ ಒಂದು ಕಣ್ಣ, ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಕಣ್ಣ. ಅದಕ್ಕೆ ಇವತ್ತು ಧಾರವಾಡ ಯಾಕೆ ವಿದ್ಯಾಕಾಶಿ ಆತಂದ್ರೆ ಅದು ಪೂಜ್ಯರಾದ ಮೃತ್ಯುಂಜಯಪ್ಪಗಳವರ ತಪಸ್ಸಿನ ಫಲ. ಅದಕ್ಕಾಯ್ತು. ಎಂತ ಹಾಲಕೇರಿ ಬೆತ್ತದ ಮಹಾಸ್ವಾಮಿಗಳು ತಮ್ಮ 6 ಫೂಟ್ ಬೆತ್ತಾನ ಅಳತಿ ಹಿಡಿದು ನೆರೆಗಲ್ಲಾಗ ಸಂಸ್ಥೆ ಕಟ್ಟಿದ್ರು. ಒಂದು ದಿನ ಆ ಸಂಸ್ಥೆ ಒಳಗೆ ಅವರು ತಮ್ಮ ಹಸ್ತಕ್ಷೇಪ ಮಾಡಲಿಲ್ಲ. ಬಡಬಗ್ರು ಬಂದ್ರೆ ಕಲಿಸ್ರಪ್ಪ ಅಂತ ಹೇಳಿದ್ರು. ಎಂಥ ದೊಡ್ಡ ಮನಸ್ಸು. ಇವತ್ತು ಅಲ್ಲಿ ಕಲ್ತಂಥವ್ರು ದೊಡ್ಡ ದೊಡ್ಡ ನೌಕರಿ ಒಳಗದ. ಕರ್ನಾಟಕದಲ್ಲಿ ಧಾರವಾಡ ಮುರುಘಾ ಮಠದಲ್ಲಿ ಕಲ್ತವ್ರು ಏನು ಊರಿಗೆ ಹುಡುಕಾಡಿದ್ರೆ 10 ಮಂದಿ ಸಿಗ್ತಾರೆ. ಲಕ್ಷಗಟ್ಟಲೆ ಸ್ಯಾಲ್ರಿ ತೊಗೊಳ್ಳೋರು ಅದಾರ. ಜಡ್ಜ್ ಆಗಿ ಹೈಕೋರ್ಟಿಗೆ ಜಡ್ಜ್ ಆಗ್ಯಾರ, ವಕೀಲರಾಗ್ಯಾರ. ಅಟ್ಟ ಅಲ್ಲ, ಮುಖ್ಯಮಂತ್ರಿಗಳು ಆದರೂ ಅಲ್ಲೇ ಕಲ್ತವ್ರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ರತ್ನಪ್ಪ ಕುಂಬಾರ್ ಮುರುಘಾ ಮಠದಾಗ 3 ವರ್ಷ ಇದ್ದು ಕಲ್ತು ಆದ. ಬಿಡಿ ಜತ್ತಿ ಮುರುಘಾ ಮಠದಾಗಿದ್ದು ಕಲ್ತು ಆದ. ಸಿದ್ದವನಹಳ್ಳಿ ನಿಜಲಿಂಗಪ್ಪ ಧಾರವಾಡ ಮುರುಘಾ ಮಠದಾಗಿದ್ದು ಕಲ್ತು ಆದ. ಒಬ್ರ ಇಬ್ರ. ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸಾಹಿತಿಗಳು, ದೊಡ್ಡ ದೊಡ್ಡ ಮಂದಿ ಏನದಾರ, ಎಲ್ಲರೂ ಮಠದ ಪ್ರಸಾದ ಉಂಡವರು. ಮೃತ್ಯುಂಜಯಪ್ಪಗಳು ಇದ್ರಂತ ನಾವು ಮನುಷ್ಯರಾದೆವು, ಇಲ್ಲದಿದ್ರೆ ನಾವು ಮನುಷ್ಯರಕ್ಕಿದ್ದಿಲ್ಲ ಅಂತ ಎಷ್ಟೋ ಮಂದಿ ಬರೀತಾರೆ. ಧಾರವಾಡದಿಂದ ಯಾರೋ ಕಿಟೆಲನ್ನು ಮಾತಾಡ್ಸೋಕೆ ಹೋದ್ರೆ ಮೊದಲು ಮೃತ್ಯುಂಜಯಪ್ಪಗಳು ಹೆಂಗದಾರ ಅಂತ ಕೇಳಿದಂತ ಪುಣ್ಯಾತ್ಮ. ಅವ್ರನ್ನ ನೋಡಿದ್ರೆ ಸ್ವತಃ ಯೇಸುನ ನೋಡಿದಂಗೆ ಆತ ನನಗಂದಂತವ. ಅಂದ್ರೆ ಎಂಥ ವ್ಯಕ್ತಿತ್ವ ಅವ್ರದ್ದು ಮೃತ್ಯುಂಜಯ ಸ್ವಾಮಿಗಳು. ಆದ್ರೆ ಎಂದೂ ಲಿಂಗ ಪೂಜೆ ಬಿಡಲಿಲ್ಲ, ತಪಸ್ಸು ಬಿಡಲಿಲ್ಲ, ಅನುಷ್ಠಾನ ಬಿಡಲಿಲ್ಲ, ತಮ್ಮ ಕ್ರಿಯಾ ಎಂದೂ ಬಿಡಲಿಲ್ಲ ನೋಡಿ. ಅದನ್ನು ಮೊದಲು ಕಾಯ್ಕೊಂಡ್ರೆ ಅವರು. ಯಾಕಂದ್ರೆ ಅದು ನಮ್ಮನ್ನು ದೊಡ್ಡದು ಮಾಡ್ತೈತಿ. ನಾವಿಲ್ಲದ ಕಾಲಕ್ಕೆ ಅದು ನಮಗೆ ಗೌರವ ಕೊಡಕ್ಕಸ್ತೈತೆ ಹೊರತು ನಾವು ಕಟ್ಟಿದ ಶಾಲೆಗಳು, ಮಹಲ್ಗಳು, ನಾವು ಮಾಡಿದ ಆಸ್ತಿ ಎಂದೂ ಸ್ವಾಮಿಗೆ ಗೌರವವನ್ನು ತಂದು ಕೊಡುವುದಿಲ್ಲ. ಯಾಕಂದ್ರೆ ಅದನ್ನೊಬ್ಬ ಬಿಸ್ನೆಸ್ ಮಾಡೋನು ಮಾಡ್ಯಾನ ಆ ಕೆಲಸನ. ಹೇಳೋದು ತಿಳಿತೈತಲ್ಲ ನಿಮಗೆ. ಅದನ್ನೊಬ್ಬ ಬಿಸ್ನೆಸ್ ಮಾಡ್ಯಾನ ಆ ಕೆಲಸನ. 4 ಅಂತಸ್ತಿನ ಬಿಲ್ಡಿಂಗ್ ಒಬ್ಬ ಬಿಸ್ನೆಸ್ ಮಾಡವ ಕಟ್ಟ್ಯಾನ. ಒಬ್ಬ ರಾಜಕಾರಣ ಮಾಡವ ಕಟ್ಟ್ಯಾನ. 108, 100, 106 ಸಾಲಿ ಕಾಲೇಜ್. ಮತ್ತು ವ್ಯತ್ಯಾಸ ನಮಗೆ ಅವ್ರಿಗೆ ಏನೈತಿ? ಇಲ್ಲ. ಅದನ್ನು ನಮ್ಮ ಶರಣರು ಒಪ್ಪೋದಿಲ್ಲ. ಇದನ್ನು ನಮ್ಮ ಸಿದ್ಧಾಂತ ಹೇಳೋದಿಲ್ಲ. ಶರಣತ್ವ ಹೆಂಗೆ ಬರ್ತದೆ ಅದು. ಅವರಲ್ಲಿ ತ್ಯಾಗನೂ ಹಂಗೆ ಇತ್ತು, ವೈರಾಗ್ಯನೂ ಹಂಗೆ ಇತ್ತು, ಭಕ್ತಿನೂ ಹಂಗೆ ಇತ್ತು. ನೋಡ್ರಿ, ಅವರು ವೇಷ ಹಾಕ್ಕೊಂಡು ಮೈಸೂರು ಮಹಾರಾಜನ ಮನೆ ಮುಂದೆ ಹೋದ್ರು. ಮಹಾರಾಜರ ಆಗಿನ ಟೈಮ್ಗೆ ಎಲ್ಲೋ ಹೊಂಟಿದ್ರು. ಇವ್ರು ಹಾಡಾಕತ್ತಿದ್ದು ಕೇಳಿ ಒಳ್ಳೆ ಚಂದ ಅನಿಸ್ತವ್ರಿಗೆ. ಯೋಗಿ ಮನೆಗೆ ಬಂದ, ಶಿವಯೋಗಿ ಮನೆಗೆ ಬಂದ ಅನ್ನೋದು ಸಂಗೀತ. ಅಂದ್ರೆ ಈ ಕಡೆದವ್ರು, ಅವರು ಉತ್ತರ ಕರ್ನಾಟಕದವರು ವೇಷ ಹಾಕೊಂತ ದಕ್ಷಿಣ ಕರ್ನಾಟಕದ ಕಡೆ ಹೋಗಿದ್ರು. ಅವರು ಈ ಹಾಡು ಒಳ್ಳೆ ಮಜಾ ಐತೆಲ್ಲ ಅಂತ ಕೇಳ್ಕೊಂತ ನಿಂತರು. ಹಾಡಿದ ಮೇಲೆ ನೀಡಾಕ್ ಬಂದರು. ಇವರು ಬಡತನರು ದೂರ ಆಗಲಿ ಅಂತೇಳಿ ಮರದಾಗ ಮುತ್ತು, ರತ್ನ, ಬೆಳ್ಳಿ ನೀಡಾಕ್ ಬಂದರು. ಅಷ್ಟೊತ್ತಿಗೆ ಅಲ್ಲಿ ಶಿವಯೋಗಿ ಬಂದು ಮೇಣೆದಾಗ ಕುಂತು, ಶಿವಯೋಗಿ ಬಂದು ಬಾಗಿಲು ಮುಂದೆ, ಅರಮನೆ ಬಾಗಿಲು ಮುಂದೆ ನಿಂತಿದ್ದ. ನೀಡಾಕ್ ಹೋದ್ರು. ನಡೆಸ್ಕೋಬೇಕಿಲ್ಲವ. ಬಡ 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 ಶೆಟ್ಟು ಗಣ್ಣಿಲೆ ನೋಡಿದವನ ಆ ಮುತ್ತು ರತ್ನಗಳನ್ನು ಶೆಟ್ಟು ಗಣ್ಣಿಲೆ ನೋಡಿ
ಜೋಳಿಗೆಗೆ ನೀಡಾಕ್ ಬಂದ್ರೆ ಕೈಲಿ ಬಡ್ತಾ ಬಡದು ಹೋಗಿ ಮೇಣದಾಗ ಕುಂತು ಬಿಟ್ಟ. ಮೇಣದಾಗ ಕುಂತು ಹೊತ್ಕೊಂಡ್ರಿ ಅಂದ್ರೆ ಮತ್ತೆ ಶಿವಯೋಗಿಗಳನ್ನ ಮತ್ತೆ ಹೊತ್ಕೊಂಡು ಹೋದ್ರು. ಮರುದಿವ್ಸ ಮತ್ತೆ ಬಂದ್ರು ಅವ್ರು ಅಲ್ಲೇ ಅರಮನೆಗೆ ವೇಷ ಹಾಕ್ಕೊಂಡು, ಮತ್ತೆ ವೇಷ ಹಾಕ್ಕೊಂಡು ಬಂದ್ರು. ವೇಷ ಹಾಕ್ಕೊಂಡು ಬಂದು ಮತ್ತೆ ಹಾಡಿದ್ರು, ಕುಣದಂಗ ಮಾಡಿದ್ರು. ರಾಜಾಗೆ ಸಿಟ್ಟು ಬಂದಿತ್ತು. ವೇಷ ಹಾಕ್ಕೊಂಡು ಬಂದಾರ, ದುಡ್ದು ತಿನ್ನು, ಬೆಳ್ಳಿ ಬಂಗಾರ ಜೋಳಿಗೆಗೆ ಹಾಕಕ್ಕೆ ಹೋದ್ರೆ ಹಾಕಿಸ್ಕೊಳ್ಳಿಲ್ಲ, ಕೈಲೇ ಬಡೋದು, ಕಣ್ಣು ಕಿಸ್ತು ನೋಡಿ ಹೋಗಿ ಮೇಣದಾಗ ಕುಂತವ. ವೇಷಗಾರ ಸ್ವಾಮಿ ಹಾಡಾಕ್ ಬಂದವ್ರು ಮೇಣೆ ಹೊತ್ಕೊಂಡು ಹೋದ್ರು, ಬರ್ಸಾಕ್ ಬಂದವ್ರು ಇದೇ ಅಂತ ವಿಚಿತ್ರ ಅಂತೇಳಿ ಅಂದು ಸುಮ್ಮನಾಗಿದ್ರು. ಹೋಲ್ಬಿಡು ಹೊಟ್ಟೆ ತುಂಬೈತೆ ಅಂತ ಕಾಣುತ್ತೆ ಅಂತೇಳಿ ಸುಮ್ಮನಾಗಿದ್ರು. ಮರುದಿವ್ಸ ಏನು ಬಂದ್ರಲ್ಲ, ಮರುದಿವ್ಸ ರಾಮಾಯಣದ ವೇಷ ಹಾಕ್ಕೊಂಡು ಬಂದಿದ್ರು. ಹಾಕ್ಕೊಂಡು ಬಂದು ಕುಣದಂಗ ಮಾಡಿದ್ರು, ಚೀರಿದಂಗೆ ಮಾಡಿದ್ರು. ಕೊನೆಗೆ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯನ ಅಲ್ಲಿ ಇದ್ದಿದ್ದಿಲ್ಲ, ಆತ ಬೇರೆ ಕಡೆ ಇದ್ದ, ಅರಮನೆ ಒಳಗಿದ್ದ. ಅರಮನೆಯ ಪರಿಚಾರಕರು ತಂದು ದವಸ ಧಾನ್ಯಗಳನ್ನು ನೀಡಾಕ ಬಂದರು. ರಾಗಿ, ದವಸ ಧಾನ್ಯ, ಅಕ್ಕಡಿ ಕಾಳು ನೀಡಾಕ ಬಂದರು. ಅವ್ರೇನು ಅನ್ಬೇಕು, ಇವನು ನೀಡಬೇಡ್ರಿ, ನಿನ್ನೆ ನೀಡಿದ್ರಲ್ಲ ಅವನು ನೀಡ್ರಿ ಅಂತಂತಂದ್ರು. ಇವನು ನೀಡಕ್ಕೆ ಹೋಗ್ಬೇಡ್ರಿ, ನಿನ್ನೆ ನೀಡಿದ್ರಲ್ಲ ಅವನು ನೀಡ್ರಿ ನಮಗಂತಂತಂದ್ರು. ಅಲ್ಲೇ ಅವನು ಸುದ್ದಿ ಹೋತ ರಾಜನಿಗೆ. ನೋಡ್ರಿ ಇವ್ರು ಇವ್ನು ತಗೋವಲ್ರು, ನಿನ್ನೆ ನೀಡಿದ್ದು ಹೊಳ್ಳಿ ನೀಡಂತಾರ. ಮುತ್ತು ರತ್ನ ನಮ್ಮ ಅಧೀನದಾಗಿರ್ತಾವ. ಭಾಳ ಅಂದ್ರೆ ಉಗ್ರಾಣ ಕೋಲಿ ನಮ್ಮ ಕೈಯಾಗಿರ್ತೈತಿ, ಕ್ವಾಟಿ ಕೋಲಿ ನಮ್ಮ ಕೈಯಾಗಿರ್ತೈತಿ, ಜ್ವಾಳ ನಮಗೆ ಸಿಗ್ತಾವ, ರಾಗಿ ನಮಗೆ ಸಿಗ್ತಾವ, ಗೋಧಿ ನಮಗೆ ಸಿಗ್ತಾವ. ಮುತ್ತು ರತ್ನ ಬೇಕಂದ್ರೆ ಅದಕ್ಕೆ ಬೇಕು ರಾಜನ ಪರ್ಮಿಷನ್ ಬೇಕು. ಅದಕ್ಕೆ ರಾಜ ಇದ್ದು ನಿನ್ನೆ ತೆಗಿಸಿ ನೀವು ಹಾಡಿದ ಪ್ರೇಮಕ್ಕೆ ಹಾಡಿಕೆಗೆ ಮೋಹಗೊಂಡು ಅರಮನೆ ಬಂಗಾರದ ಕೋಲಿ ತೆಗೆದು ನಿಮಗೆ ಮುತ್ತು ರತ್ನಗಳನ್ನು ತರಿಸಿದ್ದ. ತೋಳಿಲ್ಲಪ್ಪ, ಎಡಸೋಕೆ ಹೆಚ್ಚಾಗಿ ಹೋಗಿ ಮೇಣದಾಗ ಕುಂತ್ರಿ. ಈಗ ಕೇಳಿದ್ರೆ ಎಲ್ಲಿಂದ ಕೊಡ್ಬೇಕು? ಇಲ್ಲ ನಮಗೆ ಅವ ಬೇಕು, ಅವ್ನು ಕೊಟ್ಟರೆ ಹೋಗೋರು ಅಂತ ಜಗಳ ತೆಗೆದ್ರು ವೇಷಗಾರ. ಅವ್ರು ಅಂತಾರ ಇನ್ನೊಂದು ಚೀಲ ರಾಗಿ ಕೊಡ್ತೀವಿ ಹೊತ್ಕೊಂಡು ಹೋಗ್ರಿ. ಯಾಕಂದ್ರೆ ರಾಗಿ ಮತ್ತು ಇವ್ರ ಕೈಯಾಗಿದ್ದು, ಅರಮನೆ ಪರಿಚಯ ಕೈಯಾಗಿದ್ದು. ಮುತ್ತು ರತ್ನ ಇವ್ರ ಕೈ ಕೊಡ್ತಾರ. ಹಣಕಾಸಿನ ಮಿನಿಸ್ಟರ್ ಬೇರೆ ಇರ್ತಾನೆ, ಆಹಾರ ಸಚಿವನ ಬೇರೆ, ಎಕನಾಮಿಕಲ್ ಮಿನಿಸ್ಟರ್ ಬೇರೆ ಇರ್ತಾನೆ. ಹಂಗೆ ರಾಜನಿಗೆ ಸುದ್ದಿ ಹೋತು, ಅರಮನೆಯಾಗ ಜಗಳ ತೆಗೆದಾರ ವೇಷಗಾರರು. ಬಂದ ರಾಜ ಯಾಕೆ ಬಂದಾರ? ಹಿಂಗ್ರಿ ನಿನ್ನೆ ನೀವು ನೀಡಕ್ಕೆ ಹೋದ್ರ ಅದನ್ನು ಬಡದು ಹೋದ್ರು. ಹೌದಲ್ಲ, ಮತ್ತು ಇವತ್ತೇನಂತ ಅವ್ರದ್ದು ನಿನ್ನೆ ನೀಡಿದ್ದು ಬೇಕಂತ. ಅದಕ್ಕೆ ಮುತ್ತು ರತ್ನ ನಮ್ಮ ಹಂತೆ ಕೇಳಿ ಅದಾವ್ರಿ, ಅವು ನಿಮ್ಮ ಸುಪರಿಧಿ ಒಳಗದಾವು, ನಿಮ್ಮನ್ನು ಕೇಳಾರ್ದ ಹೆಂಗೆ ನೀಡಾಕ್ ಬರ್ತೈತಿ, ನೀವು ಕೊಳ್ಳಾರ್ದ ಹೆಂಗೆ ನೀಡಾಕ್ ಬರ್ತೈತಿ ಅಂತ ರಾಜ ಅಂದ. ಹೌದು, ನಿನ್ನೆ ನೀಡಾಕ ಬಂದ್ರ ಒಲ್ಲೆ ಅಂತ ಕಣ್ಣು ಕಿಸ್ತು ನೋಡಿ ಕೈಲೇ ಬಡದು ಹೋಗಿ ಮೇಣದಾಗ ಕುಂತ್ರಿ. ಇವತ್ತು ನೋಡಿದ್ರೆ ಅವನ್ನ ತೊಗೊಂಬಂದು ನೀಡಂತೀರಿ. ಕಾರಣ ಏನು ಅಂತ ಕೇಳಿದ್ರೆ, ಇಲ್ರಿ ನಿನ್ನೆ ದಿವಸ ಶಿವಯೋಗಿ ವೇಷ ಹಾಕ್ಕೊಂಡು ಬಂದಿದ್ವಿ. ಶಿವಯೋಗಿ ಹೊನ್ನ ಹೆಣ್ಣ ಮಣ್ಣ ಮುಟ್ಟೋದಿಲ್ಲ. ಅಕಸ್ಮಾತ್ ನಾವು ತೊಗೊಂಡಿದ್ರೆ ಆ ಶಿವಯೋಗಿಗೆ ನಾವು ಅಗೌರವ ಕೊಟ್ಟಂಗಾಕಿತ್ತು, ಅದಕ್ಕೆ ನಾವು ಮುಟ್ಲಿಲ್ಲ. ಇವತ್ತು ರಾಮಾಯಣದ ವೇಷ ಹಾಕ್ಕೊಂಡು ಬಂದ್ವಿ. ಮತ್ತು ರಾಜ ಮಹಾರಾಜರಿಗೆ ಬೆಳ್ಳಿನೂ ಬೇಕು, ಬಂಗಾರನೂ ಬೇಕು, ಹೆಣ್ಣು ಬೇಕು, ಹೊಣ್ಣು ಬೇಕು, ಬೇಕಾದಟ್ಟು ಕೊಟ್ಟು ಹೊತ್ಕೊಂಡು ಹೋಗಿ ಇವತ್ತು ಅಂತ ಹೇಳಿದ್ರು. ನೋಡ್ರಿ, ವೇಷಗಾರರಿಗೆ ಅಂತ ನೀತಿತ್ತು. ಒಂದು ಕ್ಷಣ ದಿಗ್ಭ್ರಮೆಯಾಗಿ ನಿಂತು ಬಿಡ್ತಾನೆ. ಶಿವಯೋಗಿ ವೇಷ ತೊಟ್ಟವನಂತೇಕ ಇಟ್ಟು ನಿಯತ್ತಿರ್ಬೇಕಾದ್ರೆ ಇನ್ನು ಕರೆ ಅಂದ್ರೆ ಶಿವಯೋಗಿ ಹೆಂಗದಾನ ಅಂತ ಕೇಳಿದ್ರು. ದಿಗ್ಭ್ರಮೆ ಆಯ್ತು. ಶಿವಯೋಗಿ ವೇಷ ಹಾಕ್ಕೊಂಡು ಬಂದವನಂತೇಕ ಈ ಪರಿ ತಾಕತ್ತದೆ, ಈ ಪರಿ ನಿಯತ್ತದೆ. ಇನ್ನು ಶಿವಯೋಗಿ ಕರೆ ಅಂದ್ರೆ ಆದಾವ ಹೆಂಗಿರ್ಬೇಕವ? ಅಂಥವ್ರು ಎಲ್ಲಾರ ಅದಾರ ಅನ್ನತ್ತಮ್ಮ ನೋಡಿರೋಣ ಅಂದ್ರೆ ಅದಾರ್ರಿ ಅಂದ್ರೆ ಅವ್ರು ಎಲ್ಲಿ ಅದಾರ ಅಂದ್ರೆ ಉತ್ತರ ಭಾಗದ ಬೆಳವಲ ಸೀಮೆ ಒಳಗೆ ಮುಳುಗುಂದ ಅಂತೈತಿ, ಕಲ್ಲು ಮುಳುಗುಂದ, ಅಲ್ಲೊಬ್ರು ಬಾಲಲೀಲ ಮಹಂತ ಶಿವಯೋಗಿಗಳದಾರ ಅಂತ ಹೇಳಿದ್ರು ಅವರು. ಉತ್ತರ ಭಾಗ ಅಂದ್ರೆ ಉತ್ತರ ಕರ್ನಾಟಕ, ಉತ್ತರ ಭಾಗದಲ್ಲಿ ಬೆಳವಲ ಸೀಮೆ, ಇದಕ್ಕೆ ಬೆಳವಲ ಸೀಮೆ ಅಂತಲೇ ಕರೀತಾರೆ. ರೋಣ, ನವಲಗುಂದ, ನರಗುಂದ, ಸಿರಟ್ಟಿ, ಮುಂಡ್ರಗಿ, ಹುಬ್ಬಳ್ಳಿ ಇವೆಲ್ಲ ಬೆಳವಲ ಸೀಮೆ ನಾಡೆ. ಅಂದ್ರೆ ಎಲ್ಲಿ ಗೋಧಿ, ಎಲ್ಲಿ ಜ್ವಾಳ ಹೆಚ್ಚು ಬೆಳೀತಾರ, ಎಲ್ಲಿ ಎಣಿಗ್ಯಾರ, ಎಲ್ಲಿ ಬಿಳುಜೋಳ ಹೆಚ್ಚು ಬೆಳೀತಾರೆ ಅದಕ್ಕೆ ಬೆಳವಲ ಸೀಮೆ ಅಂತ ಕರೀತಾರೆ. ಎಲ್ಲಿ ತೊಗರಿ ಹೆಚ್ಚು ಬೆಳೀತಾರೆ ಅದಕ್ಕೆ ಸಗರನಾಡು ಅಂತಾರೆ. ಎಲ್ಲಿ ಬಾಳಿ, ಅಲ್ಲ, ಅರಿಶಿನ ಹೆಚ್ಚು ಬೆಳೀತಾರೆ ಅದಕ್ಕೆ ಮಲೆನಾಡ ಅಂತ ಕರೀತಾರೆ. ಇದು ನಮ್ಮ ವ್ಯವಸ್ಥೆ. ಮಲೆನಾಡ, ಬೆಳವಲನಾಡ, ಸಗರನಾಡ ಅಂತ ಕರೀತಾರೆ. 3 ಭಾಗ ಮಾಡ್ತಾರೆ ಇದು ನೋಡ್ರಿ. ಅವಾಗ ಅವ್ರು ಅಂತಾರ, ಹಂಗಾರ ಅವ್ರು ಸಿಗ್ತಾರನ್ನೋ ನೋಡಕಂದ್ರೆ ಖಂಡಿತ ಸಿಗ್ತಾರೆ ಅಂತಂದು. ಅವಾಗ ಶಿವಯೋಗಿ ಅವ್ರನ್ನ ಕರ್ಕೊಂಡ್ಬರ್ಬೇಕಂತ ಹೇಳಿ ಸ್ವತಃ ಮೈಸೂರು ಮಹಾರಾಜರು ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಒಂದು 3 ಮಂದಿ ಪರಿಚಾರಕರನ್ನು ಕಳಿಸಿಕೊಡ್ತಾರೆ. ಒಬ್ಬರ ಕೈಯಾಗ ಇದನ್ನು ಬರೆದು ಕಳಿಸ್ಕೊಡ್ತಾರೆ, ಲೆಕ್ಕಣಿಕೆಯಿಂದ ಬರೆದು, ಮಹಾರಾಜರು ನಿಮಗೆ ಆಮಂತ್ರಣ ಮಾಡ್ಯಾರ, ನೀವು ಕೂಡಲೇ ಇವರು ಬಂದು ಇದನ್ನು ಕೈಯಾಗ ಕೊಟ್ಟ ಮೇಲೆ ಇದು ಸ್ವತಃ ಮಹಾರಾಜರ ಅಪ್ಪಣೆ ನಿಮಗೆ ಭಿನ್ನ ಮಾಡ್ಯಾರ ಅಂತ ತಿಳ್ಕೊಂಡು ನೀವು ಮುಳುಗುಂದದಿಂದ ಮೈಸೂರಿಗೆ ಬರಬೇಕು ಅಂತೇಳಿ ಬರೀತಾರೆ. ಇವ್ರು ಬಂದರು, ಮೈಸೂರಿಂದ ಮುಳುಗುಂದಕ್ಕೆ ಬಂದರು. ಬಂದ ಮೇಲೆ ನಮಸ್ಕಾರ ಮಾಡಿ ಕುಂತರು. ಇವರೇನು ಅಜ್ಜಾರ ಕಣ್ಣೆತ್ತಿ ಸಹಿತ ನೋಡಲಿಲ್ಲ ಅವರು. ಎದಕ್ಕೆ ಬಂದಿರಿ ಅಂತ ಸಹಿತ ಕೇಳಕ್ಕೆ ಹೋಗಲಿ. ಎಲ್ಲಿಂದ ಬಂದಿರಿಪ್ಪ ಅಂತ ಮಗ್ಗಲ ಮಠದಾಗಿದ್ದವ್ರು ಕೇಳಿದ್ರು. ಮೈಸೂರಿಂದ ಬಂದ್ವಿ, ಮಹಾರಾಜರು ಕಳಿಸ್ಕೊಟ್ಟಾರ. ಮಹಾರಾಜರು ಕಳಿಸ್ಯಾರಂತೀರಿಪ್ಪ ಬುದ್ಧಿ. ಮಹಾರಾಜ ಕಳಿಸ್ಯಾನ, ಭಾಳ ಚಲೋ ಆಯ್ತು. ಏನು ಅನ್ನಲಿಲ್ಲ ಅವರು, ಮಹಾರಾಜ ಕಳಿಸ್ಯಾನ, ಭಾಳ ಚಲೋ ಆಯ್ತು. ಎಲ್ಲಿ ಇರಂತ, ಎದಕ್ಕೆ ಬಂದಾರಂತ ಅಂತ ಮತ್ತೊಬ್ಬ ಕೇಳಿದ. ಇಲ್ರಿ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಾರಂತ. ಗುರುಮನೆಯಾಗಿರೋ ಒಂದು ಅರಮನೆಯಾಗ ಏನು ಕೆಲಸ, ಬರೋದಿಲ್ಲ ಅಂತೇಳಿ ಅಂತ ಹೇಳಿದ್ರು. ಗುರುಮನೆಯಾಗಿರೋ ಒಂದು ಅರಮನೆಯಾಗ ಏನು ಕೆಲಸ, ನಾ ಬರೋದಿಲ್ಲ ಅಂತೇಳ. ಇಲ್ರಿ ಬುದ್ಧಿ, ಮಹಾರಾಜರು ನಿಮ್ಮ ಮೇಲೆ ಭಾಳ ಪ್ರೇಮ ಬಂದು ಕಳಿಸ್ಯಾರ, ನೀವು ಹೋಗಲೇಬೇಕು. ಇಲ್ಲಪ್ಪ ಮಹಾರಾಜ ಅಲ್ಲ, ಅವರಪ್ಪ ಬಂದರು ಹೋಗೋದಿಲ್ಲ ಅಂತೇಳಂದ್ರು ಅವ್ರು ಶಿವಯೋಗಿರು. ಹೆಚ್ಚು ಅವ್ರನ್ನ ಕಾಡ್ತಿದ್ದಿಲ್ಲ ಯಾರು, ಯಾಕಂದ್ರೆ ಅವ್ರು ಲೀಲಾವಸ್ಥೆ ಒಳಗಿರ್ತಿದ್ರು. ಯಾಕಂದ್ರೆ
ನವಲುಗುಂದ ನಾಗಲಿಂಗರಂಥವ್ರು ಶಿಶುನಾಳ ಶರೀಫರಂಥವ್ರು ಆ ಮಠದ ಮುಂದೆ ಹಾಯ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಗುದದ್ವಾರ ಮುಚ್ಕೊಂಡು ಹೋಗಿದ್ರಂತ, ಒಳಗೆ ಹುಲಿ ಮುಕ್ಕೊಂಡೈತಿಪ್ಪ ಮರಾಯ ಅನಾಹುತ ಸ್ವಾಮಿ ಅದಾನವ ಅಂಥೇಳಿ. ಯಾಕಂದ್ರೆ ಶಿವಯೋಗಿಯ ಮುಂದೆ ಎಲ್ಲ ವಿದ್ಯೆಗಳ ನಶ್ವರ ಅನ್ನೋದಕ್ಕೆ ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಅಂತಿದ್ದ. ಬೆಟಗೇರಿ ಯಾತಾಳಿ ಕೃಷ್ಣಪ್ಪ 64 ವಿದ್ಯೆ ಬರ್ತಿದ್ವು ಅವನಿಗೆ. ನೋಡ್ರಿ, ಕಾನು ಸುಮಾರಿದ್ದವ. ಅಡವ್ಯಾಗಿನ ಹುಲಿ ಪ್ರಾಣಿಗಳನ್ನು ತನ್ನ ವಿದ್ಯೆಯಿಂದ ವಶ ಮಾಡ್ಕೊಂಡ್ಬಿಟ್ಟಿದ್ದವ. ಅವನು ಗುರು ವಿದ್ಯೆ ಕೊಡುವಾಗ ಒಂದು ಮಾತು ಹೇಳಿದಂತೆ, ನಿನ್ನ ವಿದ್ಯೆ ಎಲ್ಲರ ಮುಂದೆ ನಡೀತೈತಿ, ಶಿವಯೋಗಿಯ ಮುಂದೆ ಶರಣನ ಮುಂದೆ ನಡೀದಿಲ್ಲ ಅಂತ ಹೇಳಿದ್ದ. ಆದ್ರೆ ಅವನಿಗೆ ಹಠ ಇತ್ತು, ಎಲ್ಲರನ್ನೂ ಗೆದ್ದಿನಿ ವಿದ್ಯಾದಾಗ ಶಿವಯೋಗಿನೂ ಗೆಲ್ಲಬೇಕನ್ನೋ ಹಠ ಇತ್ತು. ಹುಲಿ ಏರಿ ಬಂದಿದ್ದವ ಮುಳುಗುಂದಕ್ಕೆ. ಅವ್ರ ಜೀವನ ಚರಿತ್ರೆಯಲ್ಲೇ ಬರ್ತೈತಿ. ಬೆಟಗೇರಿ ಒಳಗೆ ಕೃಷ್ಣಪ್ಪ ಕುಂತು ಕಟ್ಟಿ ಐತಿ ಇವತ್ತಿಗೂ. ಯಾತಾಳಿ ಕೃಷ್ಣಪ್ಪ ಕುಂತು ಕಟ್ಟಿ ಅವ ಕುಂತು ಆಲದ ಮರ ಹುಣಸಿ ಮರ ಇವತ್ತಿಗೂ ಬೆಟಗೇರಿಯಾಗ ನೀಲಕಂಠೇಶ್ವರ ಮಠದಂತೆ ಒಂದು ಕಡೆ ಒಳಗೆ ಹೋದ್ರೆ ಇವತ್ತಿಗೂ ಅದಾವ ನೋಡಿ ಬರ್ರಿ. ಇತಿಹಾಸ ನಾ ಹೇಳೋದು ನಡೆದದ್ದೇ. ಬೆಟಗೇರಿ ಕೃಷ್ಣಪ್ಪ ಅಂತಿದ್ದ. ಯಾತಾಳಿ ವಿದ್ಯೆ ಭಾಳ ಚಲೋ ಮಾಡ್ತಿದ್ದವ. ಯಾತಾಳಿ ಕೃಷ್ಣಪ್ಪ ಅಂತಾನೆ ಹೆಸರಿತ್ತವನಿಗೆ. ಹುಲಿ ಏರಿ ಕಪ್ಪತ್ತು ಗುಡ್ಡದಾಗ ಹೋಗಿ ಹುಲಿ ವಶ ಮಾಡ್ಕೊಂಡು, ಕಪ್ಪತ್ತು ಗುಡ್ಡ ಅಂದ್ರೆ ಅಲ್ಲೇ ಐತಿ, ಮುಂಡ್ರಿಗೆ ರೋಡಿಗೆ ಇರೋದೆಲ್ಲ ಕಪ್ಪತ್ತು ಗುಡ್ಡನೇ. ಅಲ್ಲಿಂದ ಹುಲಿಯನ್ನು ವಶೀಕರಣ ಮಾಡಿಕೊಂಡು ಆ ಹುಲಿ ತಗೊಂಡು ಮುಳುಗುಂದಕ್ಕೆ ಬಂದವ. ಅವ್ರನ್ನ ಬೆಟ್ಟಾಗಕ್ಕೆ ಬಂದ. ಅವನು ನೋಡಿ ಎಲ್ಲರೂ ಕದ ಹಾಕ್ಕೊಂಡ್ರು. ಹುಲಿ ಮ್ಯಾಗ ಬಂದ್ರೆ ಮತ್ತೆ ಯಾರಾದ್ರೂ ಹೆದರಾತಾರಲ್ಲ, ಕದ ಹಾಕ್ಕೊಂಡ್ರು. ಮುಳುಗುಂದದ ಮಠದ ಹೊರಗೆ ಬಂದು ನಿಂತಾಗ ಮುಳುಗುಂದದ ಬಾಲಿಲ್ಲ ಮಹಂತ ಶಿವಗಳಂತಕ್ಕೊಬ್ಬರು ಮರಿದೇವ್ರ ಮಠದ ಮರಿದೇವ್ರು ಅಂತಿದ್ರು. ಅವ್ರ ಹೆಸರ ಮರಿದೇವ್ರ ಮಠದ ಮರಿದೇವ್. ಇವತ್ತಿಗೂ ಮರಿದೇವ್ರ ಮಠದ ಅಡ್ರೆಸ್ನವ್ರು ಅದಾರ. ಬಾಲಲೀಲ ಮಹಂತ ಶಿವಯೋಗಿಗಳಿಗೆ ಏನಾದರೂ ಲಹರಿ ಬಂದಾಗ, ಹಾಡ್ಬೇಕನ್ನೋ ಇಚ್ಛಾ ಬಂದಾಗ ಇವತ್ತಿ ಉಂಡಿ ತೊಗೊಂಡು ಮಠದ ಜಂತಿ ಮ್ಯಾಗ ಬರಿತಿದ್ರಂತವ್ರು ಬಾಲಲೀಲ ಶಿವಗಳು. ಇದನ್ನು ಮರಿದೇವ್ರ ಮಠದ ಮರಿದೇವರು ಶರಣ ಗಣಂಗಳಪ್ಪನವ್ರು ಅಂತಿದ್ರು. ಹಸಿಬಿ ಗಣಂಗಳಪ್ಪನವ್ರು ಅಂತೇಳಿ ಇವತ್ತಿಗೂ ಆ ಮನತನ ಅದಾವ. ಅವ್ರು ಏನು ಮಾಡ್ತಿದ್ರು, ಆ ಪದ್ಯಗಳನ್ನು ಬರೆದು ಇಟ್ಕೊಂತಿದ್ರು. ಆ ಪದ್ಯಗಳಿಗೆ ಇವತ್ತಿಗೂ ಕೈವಲ್ಯ ದರ್ಪಣ ಅಂತ ಕರೀತಾರೆ. ಕೈವಲ್ಯ ದರ್ಪಣ. ಸರ್ಪಭೂಷಣ ಶಿವಯೋಗಿಗಳದು ಕೈವಲ್ಯ ಕಲ್ಪವಲ್ಲರಿ. ನಿಜಗುಣ ಶಿವಯೋಗಿಗಳದು ಕೈವಲ್ಯ ಪದ್ಧತಿ. ನೋಡ್ರಿ, ಅವ್ರದ್ದು ಕೈವಲ್ಯ ಪದ್ಧತಿ, ಇವ್ರದ್ದು ಕೈವಲ್ಯ ಕಲ್ಪವಲ್ಲರಿ. ಸರ್ಪಭೂಷಣರು ಅಂದ್ರೆ ಇವತ್ತೇನು ಬೆಂಗಳೂರೊಳಗೆ ನಿಮ್ಮ ಮೆಜೆಸ್ಟಿಕ್ ಐತಲ್ಲ, ಕೆಂಪೇಗೌಡ ಬಸ್ ನಿಲ್ದಾಣ ಮಠದ ಆಸ್ತಿ ಅಲ್ಲ, ಸರ್ಪಭೂಷಣ ಮಠದ ಆಸ್ತಿನೇ. ಬಹಳ ದೊಡ್ಡ ವಿರಾಗಿಗಳು ಸರ್ಪಭೂಷಣ ಶಿವಯೋಗಿಗಳು. ಸಪ್ಪಣ್ಣಾರ್ಯರು ಅಂತ ಕರೀತಾರೆ ಅವ್ರಿಗೆ. ಸಪ್ಪಣ್ಣಾರ್ಯರು ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಅವ್ರ ಕಾಲದಲ್ಲೇ ಹೆಚ್ಚು ಕಡಿಮೆ ಸಮಕಾಲೀನರೇ ಬಾಲಲೀಲ ಮಹಂತ ಶಿವಯೋಗಿಗಳು. ಇವರೆಲ್ಲ ಮೈಲಾರ ಬಸವಲಿಂಗ ಶರಣರು, ಹಾಲವರ್ತಿ ಚನ್ನವೀರ ಸ್ವಾಮಿಗಳ ಶಿಷ್ಯರು. ಇವರೆಲ್ಲ ಲಿಂಗನಾಯಕನಹಳ್ಳಿ ಚನ್ನವೀರ ಸ್ವಾಮಿಗಳ ಕೈಯಾಗ ಬೆಳೆದವರು. ಇವರೆಲ್ಲ ಬಹಳ ದೊಡ್ಡ ತಪಸ್ವಿಗಳು. ಇವರೆಲ್ಲ ಒಬ್ರಿಗಿಂತ ಒಬ್ರು ಮಿಗಿಲಿದ್ರು ಇವರು. ಅವ್ರನ್ನ ನೋಡಾಕಿ ಹುಲಿ ಏರಿ ಬಂದ. ಮರಿದೇವ್ರ ಮಠದ ಮರಿದೇವರು ಯಪ್ಪ ಹುಲಿ ಏರಿ ಬಂದ. ಎಲ್ಲರೂ ಕದ ಹಾಕೊಂಡು ಅಡ್ಕೊಂಡ್ರು. ಮಠದ ಮುಂದೆ ಬಂದು ಹುಲಿ ಮ್ಯಾಗ ಕುಂತ. ಶಿವಯೋಗಿಗಳು ಅದಾರನು ಅಂತ ಕೇಳಿದ. ಮರಿದೇವ್ರ ಮಠದ ಮರಿದೇವ್ರನ್ನ ಕೇಳಿದ. ಶಿವಯೋಗಿಗಳವ್ರು ಗವಿ ಮಠದಾಗ ಯೋಗದಲ್ಲಿ ಇರ್ತಿದ್ರು. ಅವ್ರು ಹೆಚ್ಚು ಅದಾರ. ನೀವ್ಯಾರು? ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಬಂದಾನ, ಹೇಳ ನಿಮ್ಮ ಶಿವಯೋಗಿಗಳಿಗೆ ದರ್ಶನಕ್ಕೆ ಬಂದಾನ ಅಂತೇಳಿ. ಅಹಂಕಾರ ಇತ್ತು ಅವನಿಗೆ. ವಿದ್ಯೆ ಬರೋರಿಗೆ ಅಹಂಕಾರ ಇರ್ತೈತೆ ಅದು. ಹೋದ, ಹೋಗಿ ಶಿವಯೋಗಿಗಳು ಕುಂತಿದ್ರು. ಮರಿದೇವ್ರ ಮಠದ ಮರಿದೇವ್ರು ಹೇಳ್ತಾರೆ, ಬುದ್ಧಿ ಮತ್ತು ಯಾತಾಳಿ ಕೃಷ್ಣಪ್ಪ ಬಂದಾನ್ರಿ, ತಮ್ಮನ್ನು ಬೆಟ್ಟಾಗಕ್ಕೆ ಬಂದಾನ. ಹೆಂಗೆ ಬಂದಾನವ ಅಂತ ಕೇಳಿದ್ರು. ಹುಲಿ ಏರಿ ಬಂದಾನ್ರಿ. ಹೌದಾನ? ಹಂಗಾರೆ ವಿದ್ಯೆದ ಗತ್ತು ತೋರ್ಸಕ್ಕೆ ಬಂದಾನವ. ಆಯಿತು, ನನ್ನೊಂದು ಕರಾರ ಐತಿ, ಆ ಕರಾರಿಗೆ ಒಪ್ಕೊಂಡ್ರೆ ಆತ ನಾ ದರ್ಶನ ಕೊಡ್ತೀನಿ ಅವಂಗಂದ್ರೆ ಶಿವಯೋಗಿಗಳು. ಏನು ಕರಾರು? ನಾನು ಒಂದು ನೆಲಗಣಿ ಒಳಗೆ ಒಂದು ಮಡಿಕೆಯಾಗ ನೀರು ಹಾಕಿ ಕೊಡ್ತೀನಿ, ಅದನ್ನು ನಮ್ಮ ಮಠದ ದ್ವಾರ ಬಾಗಿಲಿಗೆ ಕಟ್ಟು. ಆತ ತನ್ನ ಮಂತ್ರದ ದಂಡ ಶಕ್ತಿಯಿಂದ ಆ ಗಡಿಗೆ ಹೊಡಿಬೇಕು, ಆ ಮಡಿಕೆಯಾಗಿನ ನೀರು ಚೆಲ್ಲಬೇಕು, ಆ ನೀರಿನ ಮ್ಯಾಗ ಹಾದು ನನ್ನ ದರ್ಶನಕ್ಕೆ ಅವ್ನು ಬರಬೇಕು. ಇದು ನನ್ನ ನೇಮ ಐತಿ. ಯಪ್ಪ ಹೋಗಿ ಹೇಳ್ತೇನೆ ರೀ ಅಂದ. ಹೋಗಿ ಕೃಷ್ಣಪ್ಪಗೆ ಹೇಳಿದ. ಹಿಂಗೆ ಅಂದಾರ ನೋಡ ಅಜ್ಜಾರ ಅಂದ. ಬೆಟ್ಟ ಗುಡ್ಡಗಳಲ್ಲಿ ನರಮಾನವರನ್ನ ಹೆದರಿಸುವಂಥ ಇಂಥ ಕಾಡು ಪ್ರಾಣಿನ ವಶ ಮಾಡಿಕೊಂಡು ಮೈ ಮೇಲೆ ಕುಂತ್ಕೊಂಡು ಬಂದೀನಿ. ಈ ಗಡಿಗೆ ಮಡಿಕೆ ಚಿಣಿಪನಿ ಆಡು ಹುಡುಗರು ಹೊಡಿತಾರ, ಅದನ್ನು ಹುಡುಗರು ಹೊಡಿತಾರಂತೇಳಿ. ಚಿಣಿಪನಿ ಆಡು ಹುಡುಗರು ಹೊಡಿತಾವದನ್ನು ಕಟ್ರೆ ಒಡೆದ ಒಳಗೆ ಬರ್ತೀನಿ ಅಂದ. ಶಿವಯೋಗಿಗಳ ಹಂತಕ್ಕೆ ಹೋಗಿ ಒಪ್ಕೊಂಡಾರ್ರಿಪ್ಪ ಕರಾರಿಗೆ ಅಂದರು. ಆಯಿತು ಹಂಗಾರ ಅಂತ ತಿಳ್ಕೊಂಡು ಒಂದು ನೆಲಗಣಿ ಒಳಗೆ ಒಂದು ಮಡಿಕೆ ಇಟ್ಟು ಕೊಟ್ಟರು. ಅದನ್ನು ತೊಗೊಂಡು ಬಂದು ಆ ಮಠದ ದ್ವಾರ ಬಾಗಿಲಕ್ಕೆ ಕಟ್ಟಿದ್ರು. ತನ್ನ ಮಂತ್ರಶಕ್ತಿಯ ದಂಡದಿಂದ ಅದನ್ನು ಹಿಂಗೆ ಬೀಸಿ ಒಗದ ಅದು ಬಂದು ಆ ಮಡಿಕೆಗೆ ಬಡಿತು. ಮಡಿಕೆ ಬಿತ್ತು ಒಡೆದು ಕರೆ, ಆದ್ರೆ ನೀರು ಮಾತ್ರ ಹಂಗ ನಿಂತಿತ್ತು, ಕೆಳಗೆ ಬೀಳಲಿಲ್ಲ. ನಡೆದದ್ದು ನೀರು ಒಟ್ಟ ಕೆಳಗೆ ಬೀಳಲಿಲ್ಲ. ನೀರು ಕೆಳಗೆ ಬೀಳಲಿಲ್ಲ. ಕೊನೆಗೆ ಅವನಿಗೆ ಎಚ್ಚರ ಆತು, ನಿನ್ನ ವಿದ್ಯೆ ಎಲ್ಲ ಕಡೆ ನಡೀತೈತಿ, ಶಿವಯೋಗಿಯ ಮುಂದೆ ಶರಣನ ಮುಂದೆ ನಿನ್ನ ವಿದ್ಯೆ ತೋರಿಸಬೇಡ ಅಂತ ತಿಳ್ಕೊಂಡು ಹೇಳಿದ್ರು. ಕೊನೆಗೆ ಅವನಿಗೆ ಅದು ಪಶ್ಚಾತ್ತಾಪ ಆಗಿ ಹುಲಿಯಿಂದ ಕೆಳಗಿಳಿದು ಮಠದ ಮುಂದೆ ಉಳ್ಯಾಡಿದ. ಶಿವಯೋಗಿಯ ಜನ್ಮ, ಶಿವಯೋಗಿಯ ಕರುಣೆಯಿಂದ ಶರಣನ ಆತನ ದರ್ಶನದಿಂದ 7 ಜನ್ಮದ ಪಾಪಗಳು ಹೊಕ್ಕಾವ ಅಂತ ಹೇಳ್ತಾರ. ನನ್ನ ಈ ಸುಮಾರು ವಿದ್ಯೆಯಿಂದ ಎಷ್ಟೋ ಮಂದಿಗೆ ಚಲೋ ಮಾಡಕ್ಕೆ ಹೋಗಿ ಕೆಟ್ಟಾಗಿದ್ವು, ಎಷ್ಟೋ ಮಂದಿ ಬಣಿವಿಗೆ ಬೆಂಕಿ ಹಚ್ಚಿದ್ದೆ, ಕೂಡಿದ ಗಂಡ ಹೆಂಡ್ರನ್ನ ಅಗಲಿಸಿದ್ದೆ, ಹೆದರಿಸಿದ್ದೆ. ಇವತ್ತಿಂಥ ಒಬ್ಬ ಶಿವಯೋಗಿ ದರ್ಶನ ಮಾಡಿದ್ರೆ ನಾನು ಮಾಡಿದ ವಿದ್ಯೆಯಿಂದ ಆದಂಥ ಅನಾಹುತದ ತಪ್ಪುಗಳಿಂದ ಮುಕ್ತಕ್ಕಿದ್ದೆ. ಆದರೆ ಏನು ಮಾಡೋದು, ನನ್ನ ಗರ್ವ, ನನ್ನ ಅಹಂಕಾರ ನನ್ನ ಇನ್ನೂ ಆ ಶಿವಯೋಗಿ ದರ್ಶನ ಮಾಡಿಸಿಕೊಳ್ಳಿಲ್ಲ ಅಂತೇಳಿ ಹೆಂಗೆ ಹೋದಂದ್ರೆ, ಹೆಂಗೆ ಹುಲಿ ಮ್ಯಾಗ ಬಂದಿದ್ದ
ಮುಳುಗುಂತದ ಹತ್ತು ದಾಟೋ ಮಟ್ಟ ಹಿಂಬರಿಕೆ ಹೋದ ಮುಂಬರಿಕೆ ಹೋಲಿಲ್ಲ ನಾವು.